Bless the name of Jesus. Hallelujah. In the parable of prodigal son, the younger one, when he went away, taking his portion, went to the far country, the Bible says. He spoiled everything, whatever he had. And another important thing the Bible says, he came back to his father's house. Hallelujah. ಯೇಸು ಸ್ವಾಮಿ ಹೇಳಿದಂಥ ಆ ಸಾಮ್ಯ, ತಪ್ಪಿಹೋದ ಮಗನ ಸಾಮ್ಯ ಅಂತ ಹೇಳ್ತೇವೆ ನಾವು. ಆ ಸಾಮ್ಯದಲ್ಲಿ ಕಿರಿಯವನು ತನಗೆ ಬಂದಂಥ ಪಾಲನ್ನು ತೆಗೆದುಕೊಂಡು ದೂರ ದೇಶಕ್ಕೆ ಹೋಗಿ ಅದನ್ನು ವ್ಯರ್ಥವಾಗಿ ಆತನು ಹಾಳು ಮಾಡಿ. ಒಂದು ಮುಖ್ಯವಾದ ಸಂಗತಿಯನ್ನು ದೇವರ ವಾಕ್ಯಲ್ಲಿ ನಮಗೆ ಹೇಳ್ತದೆ. ಆತನ ತಂದೆಯ ಮನೆಗೆ ಹಿಂತಿರುಗಿ ಬರುವುದಕ್ಕೆ ಆತನ ಮನಸ್ಸು ಮಾಡಿಕೊಂಡ. ಕಮಿಂಗ್ ಬ್ಯಾಕ್ ಟು ಫಾದರ್ಸ್ ಹೌಸ್. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ತಂದೆಯ ಮನೆಗೆ ತಿರುಗಿ ಬರುವಂಥದ್ದು. ಲಾರ್ಡ್ ಬ್ರಾಟ್ ದಿಸ್ ಥಾಟ್ ಟು ಮೈ ಹಾರ್ಟ್. ಈ ಒಂದು ಆಲೋಚನೆ ಕರ್ತನ ಹೃದಯಕ್ಕೆ ಅವರು ತಂದರು. ವೆನ್ ಹಿ ಡಿಸೈಡೆಡ್, ವೆನ್ ಲೈಫ್ became tough for him, when things were difficult for him, when he was depressed, when there was no hope left for him, when he was empty. ಯಾವಾಗ ಆತನು ನಿರ್ಧಾರ ಮಾಡಿದೆ ನೋಡಿ, ಯಾವಾಗ ಆತನು ನಿರ್ಧಾರ ಮಾಡಿದ ಅಂತ ಹೇಳಿದರೆ ಆತನ ಜೀವಿತದಲ್ಲಿ ನಿರಾಶೆ ಬಂದಿತ್ತು, ಖಾಲಿತನ ಬಂದಿತ್ತು, ಯಾವ ನಿರೀಕ್ಷೆ ಕೂಡ ಆತನಿಗೆ ಇರಲಿಲ್ಲ. ನಿಸ್ಸಹಾಯಕವಾದಂಥ ಪರಿಸ್ಥಿತಿಯಲ್ಲಿ ಆತನು ಬಂದನು. Today thousands of people are in the same condition. They're empty. Hallelujah. Lot of darkness is there. There is no hope. There is no health. Disappointments are there over their lives. And I want to bring this message to you. Come back to Father's house. ತಂದೆಯ ಮನೆಗೆ ಹಿಂತಿರುಗಿ ಬನ್ನಿ ಎಂಬುದಾಗಿ. I want to tell you something. The Father's house is not built by all these bricks and steels and cement. Hallelujah. In the New Testament, the Father's house is the spiritual realm. Hallelujah. Give yourself completely to the Spirit of God. Come where the Lord is. That is Father's house. The presence of God is Father's house. The realm of the Spirit is Father's house. Hallelujah. In His presence there is fullness of joy. At the right hand side there are pleasures forever, the Bible says. ತಂದೆಯ ಮನೆ ಯಾವುದು ಪ್ರೇರೆ? ಕಲ್ಲು, ಮಣ್ಣು, ಸಿಮೆಂಟಿನಿಂದ, ಕಬ್ಬಿಣದಿಂದ ಕಟ್ಟಿದಂಥ ಮನೆಗಳಲ್ಲ. ಆಮೇನ್. ಹೊಸ ಒಡಂಬಡಿಕೆಯಲ್ಲಿ ತಂದೆಯ ಮನೆ ದೇವರ ಪ್ರಸನ್ನತೆಗೆ ಬರಬೇಕು. ಹಲ್ಲೆಲೂಯಾ. ಆತನ ಸನ್ನಿಧಿಯಲ್ಲಿ ಪರಿಪೂರ್ಣವಾದಂಥ ಸಂತೋಷ ಇದೆ, ಬಲಗಡೆಯಲ್ಲಿ ಶಾಶ್ವತವಾದಂಥ ಭಾಗ್ಯಗಳಿವೆ ಎಂಬುದಾಗಿ. ಆಮೆನ್. ಹಲ್ಲೆಲೂಯಾ. ವಿ ನೀಡ್ ಟು ಗೆಟ್ ಕನೆಕ್ಟೆಡ್ ಟು ದ ಸ್ಪಿರಿಟ್ ಆಫ್ ಗಾಡ್. ದೇವರ ಆತ್ಮನಿಗೆ ನಾವು ಜೋಡಿಸಲ್ಪಡಬೇಕು. ದೇರ್ ಆರ್ ಸಮ್ ಪ್ರಾಬ್ಲಮ್ಸ್ ಇನ್ ದಿಸ್ ಲೈಫ್. ವಿತ್ ನ್ಯಾಚುರಲ್ ರಿಸೋರ್ಸಸ್ ದೇ ಆರ್ ನಾಟ್ ಗೋಯಿಂಗ್ ಟು ಬಿ ಸಾಲ್ವ್ಡ್. ನಮ್ಮ ಜೀವಿತದಲ್ಲಿ ಕೆಲವು ಸಮಸ್ಯೆಗಳು ಇವೆ. ಲೋಕ ರೀತಿಯಲ್ಲಿ ಆ ಸಮಸ್ಯೆಗಳನ್ನು ಪರಿಹರಿಸುವುದಕ್ಕೆ ಆಗುವುದಿಲ್ಲ. ಓನ್ಲಿ ಗಾಡ್ ಕ್ಯಾನ್ ಟಚ್ ಆ್ಯಂಡ್ ಹೀ ಹ್ಯಾಸ್ ಟು ಮೇಕ್ ಅಸ್ ಹೋಲ್. ಹಲ್ಲೆಲೂಯಾ. ದೇವರು ನಮ್ಮನ್ನು ಮುಟ್ಟಬೇಕು. ದೇವರು ಮಾತ್ರ ನಮ್ಮನ್ನು ಸಂಪೂರ್ಣರಾಗಿ ಮಾಡಬೇಕು. ಆಮೆನ್. ದಟ್ ಈಸ್ ವೈ ಡೀಪ್ ಕಾಲತ್ ಅಂಟು ಡೀಪ್, ದ ಬೈಬಲ್ ಸೇಸ್. ಆಳವು ಇನ್ನೊಂದು ಆಳಕ್ಕೆ ಅದು ಕೂಗ್ತದೆ ಎಂಬುದಾಗಿ ದೇವರ ವಾಕ್ಯ ನಮಗೆ ಹೇಳ್ತದೆ. Come. Hallelujah. Come to the presence of God. I want to tell you, there is deliverance, there is healing, there is hope, there is victory. Hallelujah. Christ in us is the hope of glory, the Bible says. He who comes to Father must believe there is God, and He is the rewarder of those who diligently seek Him, the Bible says. Amen and amen, amen. ಕ್ರಿಸ್ತನ ಒಳಗಿರುವಂಥ ಪ್ರಭಾವದ ನಿರೀಕ್ಷೆಗೆ ಆಧಾರ ಯಾರು ದೇವರ ಬಳಿಗೆ ಬರ್ತಾರೋ, ದೇವರಿದ್ದಾರೆ ಎಂಬುದಾಗಿ ನಂಬಬೇಕು. ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡ್ತಾರೆ ಎಂಬುದಾಗಿ ನಂಬಬೇಕೆಂಬುದಾಗಿ. You will get your reward. Once if you come and join yourself, that is very important. Join yourself to His Spirit. ಆತನ ಆತ್ಮಕ್ಕೆ ನಿಮ್ಮನ್ನು ಸೇರಿಸಿಕೊಳ್ಳುವಾಗ. God bless this word. Amen. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. Amen.